ಹಾಯ್ ಆಲ್, ಇದು ಭಾನುವಾರದ ಮಿನಿ ಬ್ಲಾಗ್. ಇವತ್ತು ವಸಂತ ಪಂಚಮಿ ಇದರಿಂದ ಸರಸ್ವತಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಮಕ್ಳ ಕೈಲಿ ಮಾಡಿಸ್ಬೇಕು, ಅವ್ರ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಮನೆಯಲ್ಲಿ ಬೇಗನೆ ಪೂಜೆ ಮಾಡಿ ಮಕ್ಳ ಕೈಲಿ ಪೂಜೆ ಮಾಡಿಸಿದೆ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಡೇ ಆಗಿ ಅವಳದು ಗ್ರ್ಯಾಜುಯೇಷನ್ ಡೇ ಇತ್ತು. ಹಾಗಾಗಿ ನಾನು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿಸಿದೆ. ಬೆಳಗ್ಗೆ 7 ಸ್ಕೂಲ್ ಹತ್ರ ಕರ್ಕೊಂಬರೋಕೆ ಹೇಳಿದ್ರು. ಸೊ ಹಾಗಾಗಿ ಬೇಗ ಪೂಜೆ ಮುಗಿಸಿ ಮಂತ್ರ ಹೇಳ್ಸೋಕ್ಕೆ ಆಗಲಿಲ್ಲ ಅವಳ ಕೈಲಿ. ನನಗೆ ಬೆಳಗ್ಗೆ ಸ್ಕೂಲ್ ಹತ್ರ ಕರ್ಕೊಂಡೋದೆ. ಅಲ್ಲಿ ಗ್ರ್ಯಾಜುಯೇಷನ್ ಡೇ ಎಲ್ಲ ಮುಗಿಸ್ಕೊಂಬಂದು ನಂತರ ನಾನು ಮನೆಗೆ ಬಂದಮೇಲೆ ಮಂತ್ರ ಹೇಳಿಸ್ದೆ ಅವಳ ಹತ್ರ. ಇದನ್ನು 11 ಬಾರಿ ಮಂತ್ರ ಹೇಳಿಸಿದ್ರೆ ತುಂಬಾ ಒಳ್ಳೆಯದು. ಮ್ರೀಂ 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 ಸರಸ್ವತಿಯೇ ನಮಃ. ಮ್ರೀಂ 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 ಸರಸ್ವತಿಯೇ ನಮಃ. ಅವಳಿಗೆ ಲೇಟ್ ಆಗಿದ್ದರಿಂದ ಅವಳ ಹತ್ರ ಮಂತ್ರ ಹೇಳ್ಸೋಕ್ಕಾಗಲಿಲ್ಲ. ವಾಪಸ್ ಮನೆಗೆ ಬಂದಮೇಲೆ ಅವಳ ಹತ್ರ ಮಂತ್ರ ಹೇಳಿಸ್ದೆ. ಹಾಗೆ ದಿನ ಪೂಜೆ ಆದಮೇಲೆ ಮಕ್ಳ ಕೈಯಿಂದ ಯಾವುದಾದ್ರೂ ಬಡ ಮಕ್ಕಳಿಗೆ ನಮ್ಮ ಕೈಲಿ ಏನಾಗುತ್ತೆ ಅದು ಪೆನ್ನು ಪೆನ್ಸಿಲ್ಲು ಅಥವಾ ಬುಕ್ಸ್ ಏನಾದರೂ ದಾನ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ನನ್ನ ಕೈಲಿ ಏನು ಮಾಡ್ಸೋಕ್ಕಾಗಲಿಲ್ಲ. ಅವಳು ಇವತ್ತು ಫುಲ್ ಡೇ ಬ್ಯುಸಿ ಇದ್ಲು. ಮತ್ತು ಅವಳನ್ನ ರೆಡಿ ಮಾಡಿಕೊಂಡು ಸ್ಕೂಲ್ ಹತ್ರ ಕರ್ಕೊಂಡೋದ್ವಿ. ಅವಳದು ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು. ಆ ಹಿಂದೆಗಡೆ ಡ್ಯಾನ್ಸ್ ಮಾಡ್ತಿದ್ದಲ್ಲ ಅವಳೇ ನನ್ನ ಮಗಳು, ಯೆಲ್ಲೋ ಕಲರ್ ಲೈನ್ ಹಾಕಿದ್ದಾನಲ್ಲ ಅವಳು. ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ಲು. ನಾನು ವೀಡಿಯೋ ಹಿಂದೆಯಿಂದ ಮಾಡಿದ್ರಿಂದ ಅಷ್ಟು ಕ್ಲಾರಿಟಿ ಬಂದಿಲ್ಲ.